ಅಕ್ಷಯ ತೃತೀಯ ದಿನದಂದು ಗೋಲ್ಡ್ ನ ಬೈ ಮಾಡಿದ್ರೆ ಮನೆಯಲ್ಲಿ ದುಡ್ಡು ಸಂಪತ್ತು ಜಾಸ್ತಿ ಬರುತ್ತಂತ ಜನರು ನಂಬೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಸೊ ಅಕ್ಷಯ ತೃತೀಯ ದಿನದಂದು ಗೋಲ್ಡ್ ನ ಬೈ ಮಾಡೋದಕ್ಕೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದಷ್ಟು ಜನರು ಬರ್ತಾರೆ. ಈ ಜನರ ಕೂಟವನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಹೊಸದಾದ ಐಡಿಯಾವನ್ನು ತಂದಿದ್ದಾರೆ. ಅಂದ್ರೆ ಅಕ್ಷಯ ತೃತೀಯ ದಿನದ ಮುಂದಿನ ದಿನ ಮತ್ತೆ ನೆಕ್ಸ್ಟ್ ಡೇ ಕೂಡ ಗೋಲ್ಡ್ ನ ಬೈ ಮಾಡಬಹುದಂತೆ. ಹೀಗೆ ಗೋಲ್ಡ್ ಮಾರುವವರು ನ್ಯೂಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಅಂದ್ರೆ ಹೇಳಕ್ ಹೋದ್ರೆ ಇನ್ನು 2 ದಿನ ವ್ಯಾಪಾರ ಮಾಡೋದಕ್ಕೆ ದಾರಿ ಮಾಡ್ತಿದ್ದಾರೆ. ಈ ರೀತಿ ಗೋಲ್ಡ್ ಮಾರುವವರು ಹಾಕುವ ಬಲೆಯಲ್ಲಿ ಜನರು ಸಿಕ್ಕಿಕೊಳ್ತಿದ್ದಾರೆ. ಈ ತರ ಬಲೆಯಲ್ಲಿ ನೀವು ಸಿಕ್ಕಿಕೊಳ್ಬೇಡಿ. ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಶ್ರೀಮಂತರು ಮಾತ್ರ ಗೋಲ್ಡ್ ನ ತಗೊಳ್ಳೋದು ಒಳ್ಳೇದು. ಬಡವರು ಮತ್ತು ಮಿಡಿಲ್ ಕ್ಲಾಸ್ ಜನರು ಏನ್ ಮಾಡಬಹುದು ಅಂದ್ರೆ ಅಕ್ಷಯ ತೃತೀಯ ದಿನದಂದು ಚಿನ್ನನ ತಗೊಳ್ಳೋ ಬದಲು ಚಿನ್ನನ ಸೇಲ್ ಮಾಡಬಹುದು. ಅಕ್ಷಯ ತೃತೀಯ ದಿನದಂದು ಜ್ಯುವೆಲ್ಲರಿ ಮಾರುವವರು ಏನ್ ಮಾಡ್ತಾರೋ ಅದನ್ನೇ ನೀವು ಮಾಡಬೇಕು. ಅವರು ಚಿನ್ನ ಮಾರಿ ದುಡ್ಡು ಸಂಪಾದನೆ ಮಾಡೋ ಹಾಗೆ ನೀವು ಮನೆಯಲ್ಲಿರುವ ಹಳೆಯ ಚಿನ್ನ, ಸಿಲ್ವರ್ 1 ಗ್ರಾಮ್ ಇಲ್ಲಾಂದ್ರೆ ಅರ್ಧ ಗ್ರಾಮ್ ನ ಸೇಲ್ ಮಾಡಿ ದುಡ್ಡನ್ನ ಮನೆಗೆ ತನ್ನಿ. ಅಕ್ಷಯ ತೃತೀಯ ದಿನದಂದು ಚಿನ್ನನ ಬೈ ಮಾಡುವ ಬದಲು ದುಡ್ಡು ಮನೆಗೆ ಬರೋದೇ ಒಳ್ಳೇದು. ಅವಾಗ್ಲೇ ಗೋಲ್ಡ್ ಮಾರುವವರಿಗೆ ದುಡ್ಡು ಸೇರೋ ಹಾಗೆ ಬಡವರಿಗೂ ಕೂಡ ದುಡ್ಡು ಸೇರುತ್ತೆ. ಈ ವಿಡಿಯೋ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ.